ಹುಚ್ಚು. ಸರ್ಕಾರದ ವಿರುದ್ಧ ಈಗಾಗಲೇ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಭಾವಿಸಿ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಏನ್ ನಡೀತಾ ಇದೆ ಸದ್ಯಕ್ಕೆ ಬೆಳಗಾವಿಯಲ್ಲಿ? ಖಂಡಿತ ಶ್ರೀಪಾದ್, ಇವತ್ತು 8ನೇ ದಿನಕ್ಕೆ ಕಬ್ಬು ಬೆಳೆಗಾರ ಹೋರಾಟ ಇಲ್ಲಿ ಕಾಲಿಟ್ಟಿರುವಂಥದ್ದು ಪ್ರಮುಖವಾಗಿ ಗಮನಿಸಬಹುದು. 8 ದಿನಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಇಲ್ಲಿರುವಂಥ ರಾಜಕಾರಣಿಗಳಿಗೂ ರೈತರಿಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಜೊತೆಗೆ ನಿನ್ನೆ ಬಂದಂತ ಏನು ಸಚಿವರು HK ಪಾಟೀಲ್ ಅವರು ರೈತರ ಜೊತೆಗೆ ಸಂಧಾನಕ್ಕೆ ಬಂದಿದ್ರು, ಆದರೆ ಸಂಧಾನ ವಿಫಲ ಆಗಿರುವಂಥದ್ದು. ಹಾಗಾಗಿ ಇವತ್ತು 8 ಗಂಟೆಯವರೆಗೂ ಕೂಡ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಹುಕ್ಕೇರಿ ಪಟ್ಟಣದಲ್ಲಿ ಇರುವಂತದ್ದು. ಇಲ್ಲಿಯೂ ಕೂಡ ಸಾಕಷ್ಟು ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಇಲ್ಲಿಯೂ ಕೂಡ ಸ್ವಯಂ ಪ್ರೇರಿತ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗಿತ್ತು. ಆದ್ರೆ ಇಲ್ಲಿರುವಂತ ಏನು ರಾಜಕೀಯ ನಾಯಕರಾಗ್ಲಿ ಯಾರು ಕೂಡ ಬಂದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಎಲ್ಲ ಬಹುತೇಕ ನಾಯಕರು ಗಪ್ಚುಪ್ ಅನ್ನೋ ಏನು ರೀತಿಯಲ್ಲಿ ವರ್ತನೆ ಮಾಡ್ತಿರುವಂತದ್ದು. ಏನು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಹೊಂದಾಣಿಕೆ ಏನಾದರೂ ಈ DCC ಬ್ಯಾಂಕ್ ವಿಚಾರ ಇರ್ಬೋದು, ಸಣ್ಣ ಚುನಾವಣೆ ಇರ್ಬೋದು, ಎಲ್ಲರೂ ಕೂಡ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ಕೊಂಡು ಬರ್ತಾರೆ. ಆದ್ರೆ ಈ ಒಂದು ರೈತರ ವಿಚಾರದಲ್ಲಿ ಕೇವಲ 200 ರೂಪಾಯಿಯನ್ನ ಕೇಳ್ತಿದ್ರು ಕೂಡ ಅವರಿಗೆ ಯಾರು ಸ್ಪಂದಿಸುವ ಕೆಲಸವನ್ನ ಮಾಡ್ತಿಲ್ಲ. ಹಾಗಾಗಿ ರೈತರು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಕೂಡ ಈಗ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ರೈತರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, 2-3 ದಿನ ಪ್ರತಿಭಟನೆ ಮಾಡತ್ತೀರಿ, ಯಾರ್ಯಾರು ಬರತ್ತಾರ ನಿಮ್ಮ ಜೊತೆಗೆ? ಈಗ ಕಳೆದ 6-7 ದಿನಗಳಿಂದ ಯಾರೂ ಶುಗರ್ ಮಾಲೀಕರು ಇಲ್ಲಿ ಬಂದಿಲ್ಲ, ಸಲಿತಿ ನೋಡಿಲ್ಲ. ಈಗ ರೈತರು ಬೀದಿಗಿಳಿದ್ರು, ರಾತ್ರಿ ಹಗಲು ಹೋರಾಟ ಮಾಡಿದ್ರು, ಇನ್ನೂ ಈ ಕಡೆ ತಲೆ ಎತ್ತಿ ಕೂಡ ನೋಡಿಲ್ಲ. ಇದು ಬಹಳ ಖಂಡನೀಯ. ಅಧಿಕಾರ ಬಂದಾಗೆಲ್ಲ ಹೊಂದಾಣಿಕೆ ಮಾಡ್ಕೋತಾರೆ ಎಲ್ಲ ಒಂದಕ್ಕರ, ಈ ರೈತರು ಅಂದ್ರೆ ಯಾಕೆ ಅಂತ ಅದು ಸ್ಕ್ಯಾಮ್ ಇದ್ದಂಗ್ರಿ. ಶುಗರ್ ಫ್ಯಾಕ್ಟ್ರಿ ಎಲ್ಲ ಒಂದಾಗಿ ಅವರು ಬೇಡಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅವರು ರಾಜಕೀಯವಾಗಿ ಏನಿದ್ರು ಬಿ ಈ ವಿಷಯ ಬಂದಾಗೆಲ್ಲ ಒಂದಾಗ್ತಾರೆ ಅವರು. ಇಲ್ಲೂ ಸಾಕಷ್ಟು ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲೇ ಸ್ಥಳೀಯ ಏನು ರಮೇಶ್ ಕತ್ತಿ ಅವರು ಅಥವಾ ಬೇರೆ ಸ್ಥಳೀಯ ಶಾಸಕರು ನಿಖಿಲ್ ಕತ್ತಿ ಅವರು ಬಂದು ನಿಮ್ಮ ಸಮಸ್ಯೆ ಕೇಳಿದ್ರ? ಇವತ್ತಿನ ದಿವಸ 3ನೇ ದಿವಸ ಈ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೂ ಸಹಿತ ಇಲ್ಲಿ ಯಾರೋ ಬಂದ ರಮೇಶ್ ಕತ್ತಿ ಆಗಲಿ ಯಾವ ರಾಜಕಾರಣಿಗಳು ಆಗಲಿ ಯಾರೂ ಬಂದು ಹನಿಗೆ ಹಾಕಿಲ್ಲ. ಇವತ್ತಿನ ದಿವಸ ನಾವು ಏನು ಒಂದೇ ಹೇಳಕ್ಕೆ ಇಚ್ಛಪಡ್ತೇವೆ, ಕರ್ನಾಟಕ ರಾಜ್ಯ ರೈತ ಸಂಘದವರು ಹಾಗೂ ನಮ್ಮ ಒಕ್ಕೂಟದವರು ಇವತ್ತು ರೊಚ್ಚಿಗೆದ್ದರು. ಇನ್ನು ಮುಂದಿನ ಹೋರಾಟ ಬಹಳಷ್ಟು ಮುಂದುವರಿತೈತಿ, ಬಹಳ ಉಗ್ರವಾಗಿ ಚಾಲು ಆಗ್ತೈತಿ. ಸರ್, ತಾವೇನು ಹೇಳ್ತೀರಿ? ನೋಡ್ರಿ, ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾಯಕರಿದ್ದಾರೆ, ಅವ್ರಿಗೆ ನಾಚಿಕೆ ಬರಬೇಕು. ರೈತ ಬೀದಿಗೆ ಇಳಿದಾನೆ, ಲಕ್ಷಾಂತರ ಜನ ದನ ಕರುಗಳನ್ನು ಬಿಟ್ಟು ಬೀದಿಗೆ ಬಂದು ನಮಗೆ ನ್ಯಾಯ ಕೊಡಿ ಅಂತ ಕೇಳ್ಕೊತಾ ಇದೆ. ಇವ್ರಿಗೆ ಎಲ್ಲ ಓಟ್ ಹಾಕಿ ಆರಿಸಿ ತಂದವ್ರು ನಾವು ರೀ. ಎಲ್ಲ ಒಳ ಜಗಳ ಬಿಟ್ಟು ಎಲ್ಲ ಹೊಂದಾಣಿಕೆ ಆಗ್ತಾರೆ. ಈಗ ಯಾಕೆ ಬರ್ತಾ ಇಲ್ಲ? ಈಗ ಅವ್ರಿಗೆ ರೈತರು ಬೇಕಾಗಿಲ್ಲ, ರೈತರು ಅವ್ರಿಗೆ ಅನ್ನ ಹಾಕ್ತಾ ಇದಾರ, ಅದೇ ತಪ್ಪಾಗಿದೆ. ಇವತ್ತಿನ ದಿನ ಆ ರೈತರು ಯಾವ ಗೋಳಾಟದಲ್ಲಿದ್ದಾರೆ, ಇವ್ರಿಗೆ ನಾಚಿಕೆ ಬರಬೇಕು. ರೈತರಲ್ಲಿ ಬಂದು ಆಶ್ವಾಸನೆ ಆದರೂ ಕೊಡಬಹುದಲ್ಲ, ಅವರು ಅದು ಕೊಡ್ತಾ ಇಲ್ಲ, ಅದು ಬಂದು ಕೊಡ್ತಾ ಇಲ್ಲ. ನಾಯಕರಿಗೆ ನಾಚಿಕೆ ಬರಬೇಕು, ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಬರಬೇಕು. ರೈತ ಬೀದಿ ಮೇಲೆ ಹಿಡ್ದಾನ. ನಾಳೆ ಬೆಳಿಗ್ಗೆ ಲಕ್ಷಾಂತರ ಜನ ಕೂಡಿ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ರೈತರ ತಾಕತ್ತು, ರೈತರ ದಮ್ ಏನೋದು ನಾವು ತೋರಿಸ್ತೀವಿ. ಯಾಕಂದರೆ ಈ ಒಂದು ಘೋಷಣೆ 3,500 ರೂಪಾಯಿ, 200 ರೂಪಾಯಿ ಕೊಡತ್ತಿಲ್ಲ, 200 ಕೊಡತ್ತಿಲ್ಲ, 3,500 ನಮ್ಗೆ ಘೋಷಣೆ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರೆ 4,500 ಕೇಳ್ತೇವೆ ಇನ್ನು ಮುಂದೆ ನಾವು. ಇದು ರೈತರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿರುವಂಥ ರಾಜಕೀಯ ನಾಯಕರು ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ, ರೈತರ ಸಮಸ್ಯೆ ಕೇಳ್ತಾ ಇಲ್ಲ. ನಾವು ಈಗ 3,400ಕ್ಕೆ ಬಂದು ನಿಂತಿದ್ದೇವೆ. ಆದರೆ ಇವತ್ತು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆ ಮಾಡ್ತೇವೆ, ಅಲ್ಲಿ ನಮಗೆ 3,500 ರೂಪಾಯಿ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಇಡ್ತಿರುವಂಥದ್ದು. ಸದ್ಯ ನಾನು ಹುಕ್ಕೇರಿ ಕ್ಷೇತ್ರದಲ್ಲಿ ಇರುವಂಥದ್ದು. ಇಲ್ಲಿರುವಂಥ ರಮೇಶ್ ಕತ್ತಿ ಅವರು ಬಂದಿಲ್ಲ, ಇಲ್ಲಿರುವಂಥ ಸ್ಥಳೀಯ ಶಾಸಕರು
ನಿಖಿಲ್ ಕತ್ತಿ ಅವರು ಬಂದಿಲ್ಲ, ಜೊತೆಗೆ ಗೋಕಾಕ್ನಲ್ಲಿ ಉಸ್ತುವಾರಿ ಸಚಿವರು ಅವರು ಕೂಡ ಅಲ್ಲಿ ಬಂದಿಲ್ಲ, ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಬಂದಿಲ್ಲ. ಯಾವೊಬ್ಬ ನಾಯಕರು ಕೂಡ ಇಲ್ಲಿ ರೈತರ ಸಮಸ್ಯೆಯನ್ನ ಕೇಳೋದಕ್ಕೆ ಬಂದಿಲ್ಲ. ಇವರಿಗೆ ರಾಜಕಾರಣ ಬೇಕು, ರೈತರ ಸಮಸ್ಯೆ ಬೇಡ, ರೈತರು ಬೀದಿಯಲ್ಲಿ ಇದ್ರೆ ಇವರೆಲ್ಲರೂ ಕೂಡ ಅರಮನೆಯಲ್ಲಿ ಇರ್ತಾರೆ. ಹಾಗಾಗಿ ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಮಾಡೇ ತೀರ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡ್ತಿರುವಂತದ್ದು. ಶ್ರೀಪಾದ್, ಓಕೆ, ಸಂಪರ್ಕದಲ್ಲಿರಿ. ಒಂದ್ ನಿಮಿಷ ಮೈಲಾರಿ, ವಾಪಸ್ ಬರ್ತೀನಿ. ಈಗ ಸರ್ಕಾರದ ವಿರುದ್ಧ ಈಗಾಗಲೇ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಭಾವಿಸಿ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಏನ್ ನಡೀತಾ ಇದೆ ಸದ್ಯಕ್ಕೆ ಬೆಳಗಾವಿಯಲ್ಲಿ? ಖಂಡಿತ ಶ್ರೀಪಾದ್, ಇವತ್ತು 8ನೇ ದಿನಕ್ಕೆ ಕಬ್ಬು ಬೆಳೆಗಾರ ಹೋರಾಟ ಇಲ್ಲಿ ಕಾಲಿಟ್ಟಿರುವಂಥದ್ದು ಪ್ರಮುಖವಾಗಿ ಗಮನಿಸಬಹುದು. 8 ದಿನಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಇಲ್ಲಿರುವಂತ ರಾಜಕಾರಣಿಗಳಿಗೂ ರೈತರಿಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಜೊತೆಗೆ ನಿನ್ನೆ ಬಂದಂತ ಏನು ಸಚಿವರು HK ಪಾಟೀಲ್ ಅವರು ರೈತರ ಜೊತೆಗೆ ಸಂಧಾನಕ್ಕೆ ಬಂದಿದ್ರು, ಆದರೆ ಸಂಧಾನ ವಿಫಲ ಆಗಿರುವಂತದ್ದು. ಹಾಗಾಗಿ ಇವತ್ತು 8 ಗಂಟೆಯವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಸದ್ಯ ನಾನಿರುವಂತ ಸ್ಥಳ ಹುಕ್ಕೇರಿ ಪಟ್ಟಣದಲ್ಲಿ ಇರುವಂತದ್ದು. ಇಲ್ಲಿಯೂ ಕೂಡ ಸಾಕಷ್ಟು ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಇಲ್ಲಿಯೂ ಕೂಡ ಸ್ವಯಂ ಪ್ರೇರಿತ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗಿತ್ತು. ಆದ್ರೆ ಇಲ್ಲಿರುವಂತ ಏನು ರಾಜಕೀಯ ನಾಯಕರಾಗ್ಲಿ ಯಾರು ಕೂಡ ಬಂದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಎಲ್ಲ ಬಹುತೇಕ ನಾಯಕರು ಗಪ್ಚುಪ್ ಅನ್ನೋ ಏನು ರೀತಿಯಲ್ಲಿ ವರ್ತನೆ ಮಾಡ್ತಿರುವಂತದ್ದು. ಏನು ಉಸ್ತುವಾರಿ ಸಚಿವ ಜಾರಕಿಹೊಳಿ ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಹೊಂದಾಣಿಕೆ ಏನಾದರೂ ಈ DCC ಬ್ಯಾಂಕ್ ವಿಚಾರ ಇರ್ಬೋದು, ಸಣ್ಣ ಚುನಾವಣೆ ಇರ್ಬೋದು, ಎಲ್ಲರೂ ಕೂಡ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ಕೊಂಡು ಬರ್ತಾರೆ. ಆದ್ರೆ ಈ ಒಂದು ರೈತರ ವಿಚಾರದಲ್ಲಿ ಕೇವಲ 200 ರೂಪಾಯಿಯನ್ನ ಕೇಳ್ತಿದ್ರು ಕೂಡ ಅವರಿಗೆ ಯಾರು ಸ್ಪಂದಿಸುವ ಕೆಲಸವನ್ನ ಮಾಡ್ತಿಲ್ಲ. ಹಾಗಾಗಿ ರೈತರು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಕೂಡ ಈಗ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ರೈತರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, 2-3 ದಿನ ಪ್ರತಿಭಟನೆ ಮಾಡತ್ತೀರಿ, ಯಾರ್ಯಾರು ಬರತ್ತಾರ ನಿಮ್ಮ ಜೊತೆಗೆ? ಈಗ ಕಳೆದ 6-7 ದಿನಗಳಿಂದ ಯಾರು ಶುಗರ್ ಮಾಲೀಕರು ಇಲ್ಲಿ ಬಂದಿಲ್ಲ, ಸಲಿತಿ ನೋಡಿಲ್ಲ. ಈಗ ರೈತರು ಬೀದಿಗಿಳಿದ್ರು, ರಾತ್ರಿ ಹಗಲು ಹೋರಾಟ ಮಾಡಿ ಇನ್ನೂ ಈ ಕಡೆ ತಲೆ ಎತ್ತಿ ಕೂಡ ನೋಡಿಲ್ಲ. ಇದು ಬಹಳ ಖಂಡನೀಯ. ಈ ಅಧಿಕಾರ ಬಂದಾಗೆಲ್ಲ ಹೊಂದಾಣಿಕೆ ಮಾಡ್ಕೋತಾರೆ ಎಲ್ಲ ಒಂದಕ್ಕರ, ಈ ರೈತರು ಅಂದ್ರೆ ಯಾಕೆ ಅಂತ ಅದು ಸ್ಕ್ಯಾಮ್ ಇದ್ದಂಗ್ರಿ. ಶುಗರ್ ಫ್ಯಾಕ್ಟ್ರಿ ಎಲ್ಲ ಒಂದಾಗಿ ಅವರು ಬೇಡಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅವರು ರಾಜಕೀಯವಾಗಿ ಏನಿದ್ರು ಬಿ ಈ ವಿಷಯ ಬಂದಾಗೆಲ್ಲ ಒಂದಾಗ್ತಾರೆ ಅವರು. ಇಲ್ಲೂ ಸಾಕಷ್ಟು ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲೇ ಸ್ಥಳೀಯ ಏನು ರಮೇಶ್ ಕತ್ತಿ ಅವರು ಅಥವಾ ಬೇರೆ ಸ್ಥಳೀಯ ಶಾಸಕರು ನಿಖಿಲ್ ಕತ್ತಿ ಅವರು ಬಂದು ನಿಮ್ಮ ಸಮಸ್ಯೆ ಕೇಳಿದ್ರ? ಇವತ್ತಿನ ದಿವಸ 3ನೇ ದಿವಸ ಈ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೂ ಸಹಿತ ಇಲ್ಲಿ ಯಾರೋ ಬಂದ ರಮೇಶ್ ಕತ್ತಿ ಆಗಲಿ ಯಾವ ರಾಜಕಾರಣಿಗಳು ಆಗಲಿ ಯಾರೂ ಬಂದು ಹನಿಕ್ ಹಾಕಿಲ್ಲ. ಇವತ್ತಿನ ದಿವಸ ನಾವು ಏನು ಒಂದೇ ಹೇಳಕ್ಕೆ ಇಚ್ಛಪಡ್ತೇವೆ, ಕರ್ನಾಟಕ ರಾಜ್ಯ ರೈತ ಸಂಘದವರು ಹಾಗೂ ನಮ್ಮ ಎಲ್ಲ ಒಕ್ಕೂಟದವರು ಇವತ್ತು ರೊಚ್ಚಿಗೆದ್ದರು. ಇನ್ನು ಮುಂದಿನ ಹೋರಾಟ ಬಹಳಷ್ಟು ಮುಂದುವರಿತೈತಿ, ಬಹಳ ಉಗ್ರವಾಗಿ ಚಾಲು ಆಗ್ತೈತಿ. ಸರ್, ತಾವೇನು ಹೇಳ್ತೀರಿ? ನೋಡ್ರಿ, ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾಯಕರಿದ್ದಾರೆ, ಅವ್ರಿಗೆ ನಾಚಿಕೆ ಬರಬೇಕು. ರೈತ ಬೀದಿಗೆ ಇಳಿದಾನೆ, ಲಕ್ಷಾಂತರ ಜನ ದನ ಕರುಗಳನ್ನು ಬಿಟ್ಟು ಬೀದಿಗೆ ಬಂದು ನಮಗೆ ನ್ಯಾಯ ಕೊಡಿ ಅಂತ ಕೇಳ್ಕೊತಾ ಇದೆ. ಇವ್ರಿಗೆ ಎಲ್ಲ ಓಟ್ ಹಾಕಿ ಆರಿಸಿ ತಂದವ್ರು ನಾವು ರೀ. ಎಲ್ಲ ಒಳ ಜಗಳ ಬಿಟ್ಟು ಎಲ್ಲ ಹೊಂದಾಣಿಕೆ ಆಗ್ತಾರೆ, ಈಗ ಯಾಕೆ ಬರ್ತಾ ಇಲ್ಲ? ಈಗ ಅವ್ರಿಗೆ ರೈತರು ಬೇಕಾಗಿಲ್ಲ, ರೈತರು ಅವ್ರಿಗೆ ಅನ್ನ ಹಾಕ್ತಾ ಇದಾರ, ಅದೇ ತಪ್ಪಾಗಿದೆ. ಇವತ್ತಿನ ದಿನ ಆ ರೈತರು ಯಾವ ಗೋಳಾಟದಲ್ಲಿದ್ದಾರೆ, ಇವ್ರಿಗೆ ನಾಚಿಕೆ ಬರಬೇಕು. ರೈತರಲ್ಲಿ ಬಂದು ಆಶ್ವಾಸನೆ ಆದರೂ ಕೊಡಬಹುದಲ್ಲ, ಅವರು ಅದು ಕೊಡ್ತಾ ಇಲ್ಲ, ಅದು ಬಂದು ಕೊಡ್ತಾ ಇಲ್ಲ. ನಾಯಕರಿಗೆ ನಾಚಿಕೆ ಬರಬೇಕು, ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಬರಬೇಕು. ರೈತ ಬೀದಿ ಮೇಲೆ ಇಡ್ದಾನ. ನಾಳೆ ಬೆಳಿಗ್ಗೆ ಲಕ್ಷಾಂತರ ಜನ ಕೂಡಿ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ರೈತರ ತಾಕತ್ತು, ರೈತರ ದಮ್ ಏನೋದನ್ನು ನಾವು ತೋರಿಸ್ತೀವಿ. ಯಾಕಂದರೆ ಈ ಒಂದು ಘೋಷಣೆ 3,500 ರೂಪಾಯಿ, ನಮ್ಮ 200 ರೂಪಾಯಿ ಕೊಡತ್ತಿಲ್ಲ, 200 ಕೊಡತ್ತಿಲ್ಲ, 3,500 ನಮ್ಮ ಘೋಷಣೆ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರೆ 4,500 ಕೇಳ್ತೇವೆ ಇನ್ನು ಮುಂದೆ ನಾವು.
ಇದು ರೈತರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿರುವಂತ ರಾಜಕೀಯ ನಾಯಕರು ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ, ರೈತರ ಸಮಸ್ಯೆ ಕೇಳ್ತಾ ಇಲ್ಲ. ನಾವು ಈಗ 3400ಕ್ಕೆ ಬಂದು ನಿಂತಿದ್ದೇವೆ, ಆದರೆ ಇವತ್ತು ಸಮಸ್ಯೆಯನ್ನ ಬಗೆಹರಿಸಿದ್ದಂಥ ಸಂದರ್ಭದಲ್ಲಿ ನಾವು ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆ ಮಾಡ್ತೇವೆ, ಅಲ್ಲಿ ನಮಗೆ 3500 ರೂಪಾಯಿ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನ ಕೂಡ ಹೇಳ್ತಿರುವಂಥದ್ದು. ಸದ್ಯ ನಾನು ಹುಕ್ಕೇರಿ ಕ್ಷೇತ್ರದಲ್ಲಿ ಇರುವಂಥದ್ದು. ಇಲ್ಲಿರುವಂಥ ರಮೇಶ್ ಕತ್ತಿ ಅವರು ಬಂದಿಲ್ಲ, ಇಲ್ಲಿರುವಂಥ ಸ್ಥಳೀಯ ಶಾಸಕರು ನಿಖಿಲ್ ಕತ್ತಿ ಅವರು ಬಂದಿಲ್ಲ, ಜೊತೆಗೆ ಗೋಕಾಕ್ನಲ್ಲಿ ಉಸ್ತುವಾರಿ ಸಚಿವರು ಅವರು ಕೂಡ ಅಲ್ಲಿ ಬಂದಿಲ್ಲ, ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಬಂದಿಲ್ಲ. ಯಾವೊಬ್ಬ ನಾಯಕರು ಕೂಡ ಇಲ್ಲಿ ರೈತರ ಸಮಸ್ಯೆಯನ್ನ ಕೇಳೋದಕ್ಕೆ ಬಂದಿಲ್ಲ. ಇವರಿಗೆ ರಾಜಕಾರಣ ಬೇಕು, ರೈತರ ಸಮಸ್ಯೆ ಬೇಡ, ರೈತರು ಬೀದಿಯಲ್ಲಿದ್ದರೆ ಇವರೆಲ್ಲರೂ ಕೂಡ ಅರಮನೆಯಲ್ಲಿ ಇರ್ತಾರೆ, ಹಾಗಾಗಿ ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಮಾಡೇ ತೀರ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡ್ತಿರುವಂಥದ್ದು. ಶ್ರೀಪಾದ್, ಓಕೆ, ಸಂಪರ್ಕದಲ್ಲಿರಿ. ಒಂದ್ ನಿಮಿಷ ಮೈಲಾರಿ, ವಾಪಸ್ ಬರ್ತೀನಿ. ಈಗ